ಲಕ್ಷ್ಮಿಗೆ ಕನ್ನಡ ಬರುತ್ತಾ ಅಂತ ಕೇಳೋಣ. ಅದು ನೋಡಿ ಫ್ಲೈಯಿಂಗ್ ಫಿಶ್ ಅಂತೆ, ಅದಕ್ಕೆ ಏನು ಅಟ್ಯಾಚ್ಮೆಂಟ್ ಇಲ್ಲ, ಏನು ಸ್ಟ್ರಿಂಗ್ಸ್ ಇಲ್ಲ, ಅದಾಗದೇ ಹಾರ್ತಾ ಇದೆ. ಇದು ಡ್ರೋನ್ಸ್ದು ಚಾರ್ಜಿಂಗ್ ಸ್ಟೇಷನ್ ಅಂತೆ. ಡ್ರೋನ್ಸ್. ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಗೌರಿ ಪ್ರವೀಣ್. ನಾನು ದುಬೈಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಭೂಮಿಯ ಮೇಲಿನ ಅತ್ಯಂತ ಸುಂದರವಾದ ಕಟ್ಟಡ ಇದು. 2017 ಈ ವರ್ಲ್ಡ್ ಹೇಗಿರುತ್ತೆ ಅಂತ ನೋಡ್ತೀರಾ? ಅಪ್ಪ ಇವಳು ಏನಪ್ಪ ಹೇಳ್ತಾ ಇದ್ದಾಳೆ ಅಂತ ಕನ್ಫ್ಯೂಸ್ ಆಗಬೇಡಿ, ಬನ್ನಿ ನಾನು ತೋರಿಸ್ತೀನಿ. ಅದೇ ಮ್ಯೂಸಿಯಂ ಆಫ್ ದ ಫ್ಯೂಚರ್. ಹಿಂದಿನ ಕತೆ ಏನೂ ಇಲ್ಲ, ಬರೀ ಮುಂದಿನದೇ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು, ಸೊ ಐ ಹೋಪ್ ದ ಎಕ್ಸ್ಪೀರಿಯನ್ಸ್ ಇಸ್ ಗೋಯಿಂಗ್ ಟು ಬಿ ವರ್ತ್ ಇಟ್. ಹೋಗಿದ ತಕ್ಷಣ ರೈಟ್ ಹ್ಯಾಂಡ್ ಸೈಡಲ್ಲಿ ಟಿಕೆಟ್ ಕೌಂಟರ್ ಇದೆ. ನಾನು ಆನ್ಲೈನಲ್ಲೇ ಟಿಕೆಟ್ ಪರ್ಚೇಸ್ ಮಾಡೋದ್ರಿಂದ ನಾನು ಕ್ಯೂನಲ್ಲಿ ನಿಲ್ಲಬೇಕಾಗಿರಲಿಲ್ಲ. ಜಸ್ಟ್ ಆನ್ಲೈನ್ ಟಿಕೆಟ್ನ ತೋರಿಸಿ ಟ್ಯಾಗ್ ತೊಗೋಬೇಕಾಗಿತ್ತು. ನಾನು ಇವಾಗ ಟಿಕೆಟ್ ತೊಗೊಂಡೆ. ಒಬ್ಬರಿಗೆ 149 dirhams = 3000 ಇಂಡಿಯನ್ ರುಪೀಸ್. ಈ ಕಟ್ಟಡದ ಒಳಗೆ 7 ಫ್ಲೋರ್ಸ್ ಮತ್ತು ಇದು 77 ಮೀಟರ್ಸ್ ಹೈ ಇದೆಯಂತೆ. ಅದು ನೋಡಿ ಫ್ಲೈಯಿಂಗ್ ಫಿಶ್ ಅಂತೆ, ಅದಕ್ಕೆ ಏನು ಅಟ್ಯಾಚ್ಮೆಂಟ್ ಇಲ್ಲ, ಏನು ಸ್ಟ್ರಿಂಗ್ಸ್ ಇಲ್ಲ, ಅದಾಗದೇ ಹಾರ್ತಾ ಇದೆ. ವಾಟ್ ಅ ಇನೋವೇಷನ್ ಅಲ್ವಾ? ಇದೇ ಮೇನ್ ಎಂಟ್ರೆನ್ಸ್ ಒಳಗಡೆ ಹೋಗೋಕ್ಕೆ. ಇಲ್ಲಿ ನಮ್ಮ ಟಿಕೆಟ್ನ ಸ್ಕ್ಯಾನ್ ಮಾಡಿ ಒಳಗೆ ಬಿಡ್ತಾರೆ. ನನಗೊಂದು 2024 ಅಲ್ಲ 2071 ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇತ್ತು. ಇವಾಗ ನಾವು ಭೂಮಿ ಮೇಲಿಂದ ಆಕಾಶದಲ್ಲಿರೋ ಸ್ಪೇಸ್ ಸ್ಟೇಷನಿಗೆ ಬಂದಿದ್ದೀವಿ. ನಾವು ವಿ ಆರ್ ಇನ್ 2071. ದಿಸ್ ಸ್ಪೇಸ್ ಸ್ಟೇಷನ್ ಇಸ್ ನಾಸಾ ಅಪ್ರೂವ್ಡ್ ಸ್ಟೇಷನ್. ಸ್ಪೇಸ್ ಸ್ಟೇಷನಲ್ಲಿ ಇರುವಂಥ ಎಲ್ಲ ಎಕ್ವಿಪ್ಮೆಂಟ್ಸು ಈ ಮ್ಯೂಸಿಯಂ ಆಫ್ ದ ಫ್ಯೂಚರ್ ಸ್ಟೇಷನಲ್ಲಿದೆ. ಅದು ಪ್ಲೂಟೋ. ಯಾವ್ದು ಅರ್ತ್, ಯಾವುದು ಮೇ ಬಿ ದಟ್ ಇಸ್ ಅರ್ತ್. ಐ ಡೋಂಟ್ ನೋ. ನೆಕ್ಸ್ಟ್ ನಾವು ಹೀಲ್ ಇನ್ಸ್ಟಿಟ್ಯೂಟ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ದುಬೈ 2071 ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಫ್ಲೈಯಿಂಗ್ ಡ್ರೋನ್ಸ್ ಮತ್ತು ಫ್ಲೈಯಿಂಗ್ ಡ್ರೋನ್ಸಲ್ಲಿ ಫುಡ್ ಡೆಲಿವರಿ, ಬುರ್ಜ್ ಖಲೀಫಾಕ್ಕಿಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಇದೆಲ್ಲ ದುಬೈಯವರು ಅಚೀವ್ ಮಾಡಿ ತೋರಿಸ್ತಾರೆ, ಇದರಲ್ಲೊಂದು ಡೌಟೇ ಇಲ್ಲ. ಇದು ಡ್ರೋನ್ಸ್ದು ಚಾರ್ಜಿಂಗ್ ಸ್ಟೇಷನ್ ಅಂತೆ. ಡ್ರೋನ್ಸ್ ಓಡಾಡ್ತಿರೋದು ನೋಡಿ. 2071 ಈ ಥರದ್ದು ಆಗುತ್ತಂತೆ. ನಿಮಗೆ ನಂಬಕ್ಕಾಗತ್ತಾ ಇದು? ನೆಕ್ಸ್ಟು ಪ್ರಪಂಚದಲ್ಲಿರುವ ಅತ್ಯಂತ ದೊಡ್ಡ ರೈನ್ ಫಾರೆಸ್ಟ್, ಅಮೆಝಾನ್ ರೈನ್ ಫಾರೆಸ್ಟ್ನ ಹ್ಯೂಮನ್ಸ್ ಎಲ್ಲ ಸೇರಿಕೊಂಡು ಹಾಳು ಮಾಡ್ತಾ ಇದ್ದಾರೆ. ಟ್ರೀಸ್ ಕಟ್ ಮಾಡೋದು, ಡಿಫಾರೆಸ್ಟೇಷನ್ ಮಾಡೋದು. ಅದಕ್ಕೆ ಇವರು ಆರ್ಟಿಫಿಷಿಯಲ್ ರೈನ್ ಫಾರೆಸ್ಟ್ನೇ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ DNA ಸ್ಯಾಂಪಲ್ಸ್ ಅಂತೆ ಪ್ಲ್ಯಾಂಟ್ಸ್ದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಐ ಥಿಂಕ್ ಅರೌಂಡ್ 2500 DNA ಸ್ಯಾಂಪಲ್ಸ್ ಇದೆ. ಪ್ಲ್ಯಾಂಟ್ಸು ಮತ್ತು ಆ ಕಡೆ ಆ್ಯನಿಮಲ್ಸ್ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಕಮ್. ಇದೆಲ್ಲ ಆ್ಯನಿಮಲ್ಸ್ ಅಂತೆ. ಸ್ಕಾರ್ಪಿಯನ್ ಇದೆ, ಸ್ಪೈಡರ್ ಇದೆ. ಓ ಮೈ ಗಾಡ್, ಇದು ಮೇ ಬಿ ಸೆಂಟಿಪೀಡ್ ಅನಿಸುತ್ತೆ. ಭೂಮಿ ಸೃಷ್ಟಿಯಾದಾಗಿಂದ ಹಲವಾರು ಜೀವಜಂತುಗಳು ಈ ಭೂಮಿ ಮೇಲೆ ಬಂದು ಹೋಗಿದೆ. ಆ ಬಂದಿರೋಂಥದ್ದು, ಹೋಗಿರೋಂಥದ್ದು, ಮುಂದೆ ಹೋಗುವಂಥದ್ದನ್ನೆಲ್ಲ ಇಲ್ಲಿ ತಂದು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ನಮ್ಮ ಪರಿಸರ ಹಾಗೂ ಜೀವಗಳನ್ನ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಇದು ಹೀಲ್ ಇನ್ಸ್ಟಿಟ್ಯೂಟ್ ಅಂತೆ. ಹೇಗೆ ಮನುಷ್ಯರಿಗೆ ಒಳ್ಳೆ ಊಟ ಕೊಟ್ಟು ಒಳ್ಳೆ ಮಾತನಾಡಿ ಎಲ್ಲ ಹೀಲ್ ಮಾಡ್ತಾರೆ, ಹಾಗೆ ಪ್ಲ್ಯಾಂಟ್ಸ್ಗೂ ಅದನ್ನು ಹೀಲ್ ಮಾಡೋಕ್ಕೋಸ್ಕರ ಒಂದು ಜಾಗಕ್ಕೆ ಕರ್ಕೊಬಂದು ಅದಕ್ಕೆ ಕರೆಕ್ಟಾಗಿ ನೀರು ಹಾಕಿ, ಕರೆಕ್ಟಾಗಿ ಮಣ್ಣು ಹಾಕಿ, ಗೊಬ್ಬರ ಹಾಕಿ ಬೆಳೆಸೋದು ಮಾಡ್ತಾರೆ. ಹೀಲ್ ಇನ್ಸ್ಟಿಟ್ಯೂಟಿಂದ ನಾವು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಒಂದೊಂದು ಸೆಗ್ಮೆಂಟು ಒಂದೊಂದು ಕ್ಯಾಟಗರಿಗೆ ಡೆಡಿಕೇಟ್ ಮಾಡಿದ್ದಾರೆ ಅವರು. ಇದು ಲಿಫ್ಟ್ ಇದೆ, ಆದರೆ ನಾನು ಯೂಸ್ ಮಾಡ್ತಾ ಇಲ್ಲ. ನಾನು ಸ್ಟೆಪ್ಸೇ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ನಾನು ಆ್ಯಪಲ್ ವಾಚಲ್ಲಿ 10,000 ಕ್ಲಾಕ್ ಮಾಡಲೇಬೇಕು. ದಿಸ್ ವೇ. Al-Waha means oasis in Arabic and it is our wellness and senses lab. This flower is the UAE national flower, the Tribulus flower. Keep that in mind because you will have something related to it inside. Tribulus. Tribulus.
Okay, okay, thank you. Please proceed and enjoy. But I don't see this anywhere in Dubai. Well, This flower. it is in the like oasis. Okay. Yeah, it comes in a yellow color. I can show you. It's a pink color, right? No, it's actually yellow. I'll show you. I've never seen it. 1 second. Ribulus flower. It grew. That's Oh, the one. I must That's have the seen it. shape of Right, it. right, I've seen it. Yes, Yes. yes. Thank you. Al-Waha offers a space to reconnect with yourself and find your inner balance. ಯಾಕಂದರೆ ನಾವು ನಮ್ಮ ಫೋನಿಗೆ ಮತ್ತು ಟೆಕ್ನಾಲಜಿಗೆ ಎಷ್ಟು ಡಿಪೆಂಡೆಂಟ್ ಆಗಿದ್ದೀವಿ ಅಂದರೆ ವಿ ಡೆಫಿನೆಟ್ಲಿ ನೀಡ್ ಟು ರೀಕನೆಕ್ಟ್ ಅವರ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್. ಓ, ಈ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಪಿಂಕ್ ಇಂಟೀರಿಯರ್ಸು. ಫ್ಯೂಚರ್ ಮ್ಯೂಸಿಯಮಿಗೆ ಬಂದ್ಬಿಟ್ಟು ಫ್ಯೂಚರ್ ಥಿಂಗ್ಸ್ನ ನೋಡದೇ ಇದ್ರೆ ಹೆಂಗಾಗತ್ತೆ? ಇದು ನೋಡಿ, ಸ್ಪೇಸಲ್ಲಿ ಮನೆ ಮಾಡಿದ್ದಾರೆ. ಈ ಥರ ಮನೆಯಲ್ಲಿ ಹೇಗಿರೋದು ಅಂತ ತೋರಿಸಿದ್ದಾರೆ. ಅವಳ ಜೊತೆ ಮಾತಾಡೋಣ ಬನ್ನಿ, ಅವಳು ಏನು ಹೇಳ್ತಾಳೆ ಕೇಳೋಣ. ಅವಳ ನಾನು ಲಕ್ಷ್ಮಿ ಅಂತ ಕರಿತೀನಿ. ಲಕ್ಷ್ಮಿಗೆ ಕನ್ನಡ ಬರುತ್ತಾ ಅಂತ ಕೇಳೋಣ. ಹಾಯ್ ಲಕ್ಷ್ಮಿ, ನಿನಗೆ ಕನ್ನಡ ಬರುತ್ತಾ? ಬರಲ್ಲಂತೆ ಅವಳಿಗೆ. ಹೇಳ್ಕೊಡೋಣ ಸ್ವಲ್ಪ. ಓ, ಈ ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಸೂಪರ್ ಕಾರ್ ಅಂತೆ. ನಾನು ಪ್ರವೀಣಿಗೆ ಹೇಳ್ತೀನಿ ನನಗೆ ಇದನ್ನು ಕೊಡ್ಸೋದಕ್ಕೆ. ಸ್ಪೇಸಲ್ಲಿ ತೊಗೊಂಡು ಓಡಾಡ್ಬೋದು ನಾನು. ಫ್ಯೂಚರ್ನ ಯಾರಿಂದನೂ ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಇವತ್ತು ಒಂಥರ ಇರುತ್ತೆ, ನಾಳೆ ಇನ್ನೊಂದು ಥರ ಇರುತ್ತೆ. ಸೊ ಲೆಟ್ಸ್ ಹೋಪ್ ನಾವು ನೋಡಿದ್ದೆಲ್ಲ ಇವಾಗ ನಿಜ ಆಗಲಿ ಅಂತ, ಆ್ಯಂಡ್ ವಿ ಗೆಟ್ ಟು ಸಿ ದ ಮೋಸ್ಟ್ ಅಮೇಝಿಂಗ್ ಥಿಂಗ್ಸ್ ಹ್ಯಾಪನ್ ಇನ್ ದ ಫ್ಯೂಚರ್. ಈ ಕಟ್ಟಡದ ಮೇಲೆ ನಮ್ಮ ಇಲ್ಲಿನ ರಾಜ ಅರೇಬಿಕಲ್ಲಿ ಬರೆದಿರೋ ಪೋಯಮ್ನೇ ಎಂಗ್ರೇವ್ ಮಾಡಿದ್ದಾರೆ. ಅಲ್ಲಿ ಶೇಖ್ ಜಾಯದ್ ರೋಡ್ ಇದೆ. ಶೇಖ್ ಜಾಯದ್ ರೋಡ್ ಆಪೋಸಿಟ್ ಅಲ್ಲೇ ಮ್ಯೂಸಿಯಂ ಆಫ್ ದ ಫ್ಯೂಚರ್ ಇರೋದು. ನನ್ನ ಈ ಎಕ್ಸೈಟಿಂಗ್ ಟ್ರಿಪ್ ಟು ಫ್ಯೂಚರ್ ಮ್ಯೂಸಿಯಂ ತುಂಬಾ ಚೆನ್ನಾಗಿತ್ತು. ಐ ಟೋಟಲಿ ಎಂಜಾಯ್ಡ್ ಇಟ್. ನೀವು ದುಬೈಗೆ ಬರೋಂಗಿದ್ರೆ ಖಂಡಿತ ವಿಸಿಟ್ ಮಾಡಿ, ಯಾಕಂದರೆ ಯು ವಿಲ್ ಲರ್ನ್ ಅ ಲಾಟ್ ಆಫ್ ನ್ಯೂ ಥಿಂಗ್ಸ್. ನೋಡಿ, ಮ್ಯೂಸಿಯಂ ಆಫ್ ದ ಫ್ಯೂಚರ್ ಲೈಟ್ ಹಾಕಿದ್ದಾರೆ, ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ನಿಮಗೆ ದುಬೈ ತೋರಿಸ್ಬೇಕು, ದುಬೈದು ವೀಡಿಯೋಸ್ ಮಾಡಬೇಕು ಅಂತ. ಥ್ಯಾಂಕ್ ಯು. ಸಿ ಯು ಅಗೇನ್.